ಈ ಕುಟುಂಬದಲ್ಲಿ ಅತ್ತೆ ಶಾರದಾ, ಮಗ ವಿಜಯ್ ಮತ್ತೆ ಸೊಸೆ ಮಧು ಇಷ್ಟು ಜನ ಇರ್ತಾರೆ. ಶಾರದಾಗೆ ಸೊಸೆ ಮಧು ಮಾಡೋ ಅಡಿಗೆ ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ದಿನ ಬೆಳಿಗ್ಗೆ ಸ್ವಲ್ಪನೂ ರುಚಿ ಇಲ್ಲದೆ ಇರೋ ಇಂಥ ಅಡಿಗೆ ಮಾಡಿಕೊಟ್ಟು ಮೂಡೆಲ್ಲ ಹಾಳು ಮಾಡ್ತೀಯ ಕಣೆ ನೀನು. ನಿನ್ ತವ್ರ ಮನೇಲಿ ನೀನು ಒಂದ್ ಲೋಟ ಟೀನಾದ್ರೂ ಮಾಡ್ತಿದ್ಯೋ ಇಲ್ವೋ? ನಿನ್ ಅಡಿಗೆ ಚಂದ ನೋಡಿದ್ರೆ ಒಂದ್ ಲೋಟ ಟೀನು ಮಾಡ್ತಿದ್ದೆ ಅಂತ ನನ್ಗನ್ಸಲ್ಲ. ಒಂದ್ ಅನ್ನ, ಸಾರು, ಪಲ್ಯ, ಚಪಾತಿ, ದೋಸೆ, ಇಡ್ಲಿ ಯಾವ್ದೊಂದು ಮಾಡಕ್ ಬರಲ್ವಲ್ಲೇ ನಿನ್ಗೆ? ಐಮ್ ಸಾರಿ ಅತ್ತೆ. ಅತ್ತೆ, ನನಗೆ ಅಡುಗೆಯಲ್ಲಿ ಬರೀ ಫಾಸ್ಟ್ ಫುಡ್ ಅಂದರೆ ಪಿಜ್ಜಾ, ಬರ್ಗರ್, ನೂಡಲ್ಸ್, ಚಾವ್ಮೀನ್, ಆಮೇಲೆ ಮಂಚೂರಿಯನ್ ಇಂಥದ್ದಷ್ಟೇ ಮಾಡೋಕ್ಕೆ ಬರುತ್ತೆ. ಈ ಅನ್ನ, ಸಾರು, ಚಪಾತಿ, ಪಲ್ಯ ಇಂಥದ್ದೆಲ್ಲ ಮಾಡೋಕ್ಕೆ ಬರಲ್ಲ. ಇಟ್ಸ್ ನಾಟ್ ಮೈ ಟೈಪ್ ಅತ್ತೆ. ಅತ್ತೆ, ನಿಮ್ಗೇನಾದರೂ ಪಿಜ್ಜಾ, ಬರ್ಗರ್, ನೂಡಲ್ಸ್, ಮಂಚೂರಿಯನ್ ಎಲ್ಲ ತಿನ್ನಬೇಕು ಅಂತಿದ್ರೆ ಹೇಳಿ, ಈಗಲೇ ಹೋಗಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅದು ಫುಲ್ ಹೆಲ್ದಿ ಆಗಿರೋ ಥರ ಮಾಡ್ಕೊಂಡು ಬರ್ತೀನಿ, ಹೊರಗಡೆ ಥರ ಅನ್ಹೆಲ್ದಿ ಆಗಿರಲ್ಲ. ಎಷ್ಟು ಮಾತಾಡ್ತೀಯೇ? ಬಾಯಿ ಮುಚ್ಚಿ ಸಾಕು. ನಿನ್ ಪಿಜ್ಜಾ, ಬರ್ಗರ್ ಮಾಡ್ಕೊಡೋದ್ರಿಗಿಂತ ಒಂದು ತೊಟ್ಟು ವಿಷ ಕೊಟ್ಬಿಡು, ಕುಡಿದ್ಬಿಡ್ತೀನಿ. ಅಂಥವನ್ನೆಲ್ಲ ತಿನ್ನೋದ್ರಿಗಿಂತ ವಿಷ ಕುಡಿಯೋದು ಎಷ್ಟೋ ಮೇಲು. ಅತ್ತೆ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಅಂದರೆ ನಾನು ಅಷ್ಟೊಂದು ಕೆಟ್ಟದಾಗ ಅಡುಗೆ ಮಾಡ್ತೀನಾ? ನಿಮ್ಮ ಪ್ರಕಾರ ನಾನು ಅಷ್ಟೊಂದು ಕೆಟ್ಟದಾಗೆ ಅಡುಗೆ ಮಾಡೋದಾದ್ರೆ ನಾನು ಇನ್ಮೇಲೆ ಅಡುಗೆ ಮಾಡಲ್ಲ. ಯಾರಾದರೂ ಮನೆ ಕೆಲಸದವ್ನು ಕರೆಸಿ ಅಡುಗೆ ಮಾಡಿಸ್ಕೊಳ್ಳಿ. ದೇವ್ರೆ, ಬೆಳಿಗ್ಗೆ ಬೆಳಿಗ್ಗೆ ಏನು ಇಬ್ರು ಈ ನಮ್ನಿ ಕಚ್ಚಾಡ್ತಾ ಇದ್ದೀರಲ್ಲ? ಏನಾಯ್ತು ಅಂತ ಈ ರೀತಿ ಕಚ್ಚಾಡ್ತಿದ್ದೀರಾ? ಮಧು, ನಾನು ನೀನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ. ಅಮ್ಮನ ಜೊತೆ ಮಾತಾಡೋ ರೀತಿನ ಇದು? ಈ ರೀತಿ ಅವ್ರ ಜೊತೆ ಮಾತಾಡೋಕ್ಕೆ ಅವರು ನಿನ್ನ ಅತ್ತೆ, ನಿನ್ನ ಫ್ರೆಂಡ್ ಅಲ್ಲ. ನಾನೇನು ಕುರುಡಿ ಅಲ್ಲ ರೀ. ನನಗೆ ಗೊತ್ತು ಇಲ್ಲಿರೋರೆಲ್ಲ ನನಗೆ ಏನಾಗಬೇಕು ಅಂತ. ನೋಡು ವಿಜಯ್, ನಿನ್ನ ಹೆಂಡತಿಗೆ ನಮ್ಮ ದೇಸಿ ಅಡುಗೆ ಯಾವುದೂ ಮಾಡೋಕ್ಕೆ ಬರಲ್ಲ. ಅದೇನೋ ಫಾಸ್ಟ್ ಫುಡ್ ಅಂತಾರಲ್ಲ, ಅದನ್ನು ಬೇಕಿದ್ರೆ ಹೇಳಿ ಮಾಡ್ಕೊಡ್ತೀನಿ ಅಂತಾಳೆ. ಅದನ್ನು ತಿನ್ನಕ್ಕಾಗತ್ತೇನೋ ದಿನ 3 ಹೊತ್ತುನೋ? ಇವಳು ಮಾಡೋ ಈ ಸಾರು, ಅನ್ನ ಯಾವುದು ಬಾಯಲ್ಲಿ ಹಾಕೋಕ್ಕಾಗ್ತಿಲ್ಲ ಕಣೋ, ಅಷ್ಟು ಕೆಡ್ದಾಗ ಮಾಡ್ತಾಳೆ. ಕೇಳಿದ್ದಕ್ಕೆ ನಿಮಗೆ ಬೇಕಾದರೆ ಯಾರಾದರೂ ಕೆಲಸದವಳನ್ನ ಇಟ್ಕೊಂಡು ಅಡುಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಇವಳ ಸಂಬಂಧ ಮನೆ ಕೆಲಸದವಳಿಗೆ ದುಡ್ಡು ಸುರಿಬೇಕಾ ನಾನು ಇವಾಗ? ಇಲ್ಲಪ್ಪ ಇಲ್ಲ, ನನಗೆ ಈ ದಿನ ಈ ರಗಳೆ ನೋಡಿ ಸಾಕಾಗಿದೆ. ಅದಕ್ಕೆ ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇವತ್ತಿಂದ ನಾನು ನನ್ನ ಅಡುಗೆನ ಬೇರೆ ಮಾಡ್ಕೋತೀನಿ, ಇವಳ ಅಡುಗೆನ ಬೇರೆ ಮಾಡ್ಕೊಳ್ಳಿ. ಏನಮ್ಮ ಇದು? ಈ ಮನೇಲಿರೋದು ಬರೀ ನಾವು 3 ಜನ. 3 ಜನಕ್ಕೆ 2 ಅಡುಗೆ ಮನೆನಾ? ಇರ್ಲಿ ಬಿಡ್ರಿ, ಇವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಹಾಗೆ ಬೇರೆ ಬೇರೆ ಅಡುಗೆ ಮನೆ ಮಾಡ್ಕೊಂಡ್ರೆ ಒಳ್ಳೇದೇ. ಇದರಿಂದ ನಾನು ನನಗಿಷ್ಟ ಆಗೋ ಹಾಗೆ ಡಯಟ್ ಫುಡ್, ಕಾಂಟಿನೆಂಟಲ್ ಫುಡ್, ನನಗಿಷ್ಟ ಆಗೋವಂಥ ಫಾಸ್ಟ್ ಫುಡ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ಕಡೆನೂ ನಾನು ಗಮನ ಕೊಡ್ಬೋದು. ಎಷ್ಟೇ ಅಂದರೂ ನಿಮ್ಮಮ್ಮ ಮಾಡೋ ಅಡುಗೆ ನನಗಿಷ್ಟ ಆಗಲ್ಲ, ನಾನು ಮಾಡೋ ಅಡುಗೆ ನಿಮ್ಮಮ್ಮನಿಗೆ ಇಷ್ಟ ಆಗಲ್ಲ. ಹೀಗಿರ್ಬೇಕಿದ್ರೆ ದಿನ ಒದ್ದಾಡೋದ್ರಿಗಿಂತ ಬೇರೆ ಬೇರೆ ಅಡುಗೆ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ವಿಜಯ್ಗಂತೂ ಹಣೆ ಚಚ್ಕೊಳ್ಳೋ ಪರಿಸ್ಥಿತಿ. ಇದಾದ್ಮೇಲೆ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಸಪ್ರೇಟ್ ಕಿಚನ್ ಮಾಡ್ಕೋತಾರೆ. 2 ಕಿಚನ್ಗೂ ಬೇರೆ ಬೇರೆ ಗ್ಯಾಸು, ಪಾತ್ರೆ, ರೇಷನ್ನು ಎಲ್ಲ ಬೇರೆ ಬೇರೆ ಆಗುತ್ತೆ. ಇವರಿಬ್ರು ಅಡುಗೆ ಮನೆ ಬೇರೆ ಬೇರೆ ಮಾಡ್ಕೊಂಡಿರೋದ್ರಿಂದ ದಿನೇ ನನ್ನ ಜೇಬ್ ಎಷ್ಟು ಖಾಲಿ ಆಗ್ತಾ ಇದೆ. ಎಷ್ಟು ದುಡ್ಡಿದ್ರು ಸಾಲ್ತಾ ಇಲ್ಲ. ಇದ್ರ ಬಗ್ಗೆ ಇವರಿಬ್ರಿಗೂ ಸ್ವಲ್ಪನೂ ಯೋಚನೆ ಅನ್ನೋದೇ ಇಲ್ಲ. ಇಬ್ರು ಬರೀ ತಮ್ಮ ಅನುಕೂಲ ಮಾತ್ರ ನೋಡ್ಕೊಳ್ತಾ ಇದ್ದಾರೆ. ಇದರಿಂದ ನನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ಸ್ವಲ್ಪನೂ ಜವಾಬ್ದಾರಿ, ಕಾಳಜಿ ಇಲ್ಲದೆ ಇರೋ ಅಮ್ಮ, ಹೆಂಡತಿ. ಭಗವಂತ, ಇಬ್ಬರಲ್ಲಿ ಒಬ್ರಿಗಾದ್ರೂ ನನ್ನ ಬಗ್ಗೆ ಕಾಳಜಿ ಇರೋ ಹಾಗೆ, ನನ್ನ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಬಾರ್ದಿತ್ತ ನೀನು? ಎಲ್ಲ ನನ್ನ ಹಣೆ ಬರ. ಒಂದಿನ 3 ಜನ ಡೈನಿಂಗ್ ಟೇಬಲ್ ಅಲ್ಲಿ ಊಟಕ್ಕೆ ಕೂತಿರ್ತಾರೆ. ರೀ ನೋಡಿ, ಇಲ್ಲಿ ನಾನಿವತ್ತು ಒಳ್ಳೆ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಚೀಸ್ ಹಾಕಿ ಮಸ್ತಾಗಿರೋ ನೂಡಲ್ಸ್ ಮಾಡಿದ್ದೀನಿ. ತಗೊಳ್ರಿ, ನೂಡಲ್ಸ್ ತಿನ್ನಿ. ವಿಜಯ್, ಅವಳು ಮಾಡಿರೋ ಆ ನೂಡಲ್ಸ್ನ ಊಟದ ಟೈಮಿಗೆ ಹೇಗಪ್ಪ ತಿನ್ನೋದು ಅಂತ ನಿನಗೆ ತಲೆ ಎಲ್ಲ ಕೆಟ್ಟೋಗಿರ್ಬೇಕಲ್ಲ? ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ತಲೆ ಕೆಡ್ಸ್ಕೊಬೇಡ ಮಗನೇ. ನನ್ನ ಮಗನಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿಲ್ವಾ? ನಾನು ನಿನಗೆ ಇಷ್ಟ ಆಗೋ ಹಾಗೆ ಪಲಾವ್ ಮಾಡಿದ್ದೀನಿ, ಚಪಾತಿ, ಪಲ್ಯ ಮಾಡಿದ್ದೀನಿ, ನಿನಗೆ ತಂದು ಬರೆಸ್ತೀನಿ. ಅದನ್ನೇ ಊಟ ಮಾಡು. ಅದೇನೋ ನೂಡಲ್ಸ್ ಅಂತೆ, ಅದನ್ನು ತಿಂದರೆ ದೇಹಕ್ಕೆ ಏನು ಶಕ್ತಿ ಬರುತ್ತಾ? ಏನು ಪ್ರಯೋಜನ ಇದೆ ಅದರಿಂದ? ಬೇಡಪ್ಪ, ಅಂಥದ್ನೆಲ್ಲ ನೀ ತಿನ್ಬೇಡ. ಇಲ್ಲ ಅತ್ತೆ, ವಿಜಯ್ ನಾನು ಮಾಡಿರೋ ನೂಡಲ್ಸ್ನೇ ತಿಂತಾರೆ. ಏನಂದ್ರೆ ನೀವು ನಾನು ಮಾಡಿರೋ ಅಡುಗೆ ಅನ್ಹೆಲ್ದಿ ಅನ್ನೋ ಥರ ಮಾತಾಡ್ತೀರಲ್ಲ? ನೀವು ಮಾಡಿರೋದೇನು ಬಾರಿ ಹೆಲ್ದಿನಾ? ಒಂದು ಮಣ ಎಣ್ಣೆ ಹುಯ್ದು ಮಾಡಿರ್ತೀರಾ, ಅದನ್ನು ತಿಂದ್ರೆ ಏನು ಬಾರಿ ಒಳ್ಳೇದಾಗುತ್ತಾ? ನೀವು ಮಾಡಿರೋ ಅಡುಗೆನ ನನ್ನ ಗಂಡ ತಿನ್ನಲ್ಲ. ಓ ಮಹಾರಾಣಿ, ಸಾಕು ಮಾಡು. ನಿನ್ನ ಗಂಡ ಆಗೋದಕ್ಕೂ ಮೊದಲು ಅವನು ನನ್ನ ಮಗ, ನಾನು ಹೆತ್ತಿರೋ ಮಗ. ಹಾಗಾಗಿ ನನ್ನ ಮಗನ ಮೇಲೆ ನೀನು ಅತಿಯಾಗಿ ಅಧಿಕಾರ ಚಲಾಯಿಸ್ಬೇಡ. ಹಾಗೇನಾದರೂ ಅಧಿಕಾರ ಚಲಾಯಿಸಕ್ಕೆ ಬಂದರೆ ಏನಿಲ್ಲ, ಜುಟ್ಟು ಹಿಡಿದು ನೆಲಕ್ಕೆ ಬಡ್ದ್ಬಿಡ್ತೀನಿ. ಏನ ನನಗೆ ನೀವು ಜುಟ್ಟು ಹಿಡಿದು ನೆಲಕ್ಕೆ ಬಡಿತೀನಿ ಅಂತೀರಾ? ನೀವು ನನ್ನ ಅತ್ತೆ ಅಂದ ಮಾತ್ರಕ್ಕೆ ನನಗೆ ಏನು ಬೇಕಿದ್ರು ಅನ್ನೋ ಅಧಿಕಾರ, ಲೈಸೆನ್ಸ್ ನಿಮಗೆ ಸಿಕ್ಕಿದೇನು? ಇಲ್ಲ ತಾನೇ? ಹೀಗೆ ಮಾತಿಗೆ ಮಾತು ಬೆಳೆದು ಅತ್ತೆ ಸೊಸೆ ಮಧ್ಯೆ ದೊಡ್ಡ ವಾಗ್ವಾದ, ಜಗಳನೇ ಶುರುವಾಗುತ್ತೆ. ಸಾಕು ನಿಲ್ಸಿ ಇಬ್ರು. ನಾನು ನೋಡ್ತಾನೆ ಇದ್ದೀನಿ, ಇಬ್ರು ಯಾವ ನಮ್ನಿ ಕಚ್ಚಾಡ್ತಾ ಇದ್ದೀರಾ? ಯಾರು ಬಾಯಿ ಮುಚ್ಚೋ ಲಕ್ಷಣನೇ ಕಾಣ್ತಿಲ್ಲ. ನೋಡಿ, ನನಗೆ ನೀವಿಬ್ರೂ ಮಾಡಿರೋ ಅಡುಗೆನೂ ಬೇಡ, ನಾನು ಏನೂ ತಿನ್ನಲ್ಲ. ನಾನು ಸೀದಾ ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತೀನಿ. ನೀವುಗಳು ಮಾಡಿರೋ ಅಡುಗೆನ ನೀವೇ ತಿನ್ಕೊಳ್ಳಿ. ವಿಜಯ್ ಬೇಜಾರು ಮಾಡ್ಕೊಂಡು, ಕೋಪ ಮಾಡ್ಕೊಂಡು ಏನೂ ತಿಂದೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ನೋಡ್ದ್ಯಾ, ನಿನ್ನಿಂದಾಗಿ ಇವತ್ತು ನನ್ನ ಮಗ ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಿದ್ದಾನೆ.
ಅದು ಯಾವ ಗಳಿಗೆಲಿ ಈ ಮನೆ ಕಾಲಿಟ್ಟೋ ಏನು, ಎರಡೆರಡು ಅಡುಗೆ ಮನೆ ಆಗಿದೆ. ಹಾಗಿದ್ರು ನನ್ನ ಮಗ ಮನೇಲಿ ಊಟ ಮಾಡೋಕ್ಕಾಗ್ತಿಲ್ಲ. ಹಲೋ ಹಲೋ, ಒಂದು ನಿಮಿಷ. ಈ ಮನೇಲಿ ಎರಡೆರಡು ಅಡುಗೆ ಮನೆ ಆಗೋಕೆ ಕಾರಣ ನಾನಲ್ಲ, ನೀವೇ ತಾನೇ ಮೊದಲು ಹೇಳಿದ್ದು ನಂದು ಬೇರೆ ಅಡುಗೆ ಮನೆ, ಇವಳ್ದು ಬೇರೆ ಅಡುಗೆ ಮನೆ ಆಗಬೇಕು ಅಂತ. ಮರ್ತೋಗ್ಬಿಟ್ರಾ? ಅಯ್ಯೋ, ಎಷ್ಟೇ ಆದರೂ ನಿಮಗೆ ವಯಸ್ಸಾಯಿತು, ಅದನ್ನು ಮರ್ತೇ ಬಿಟ್ಟಿದ್ದೀನಿ ನೋಡಿ. ವಯಸ್ಸಾಗ್ತಿದ್ದ ಹಾಗೆ ಮರವು ಸ್ವಲ್ಪ ಜಾಸ್ತಿ ಆಗುತ್ತಲ್ವಾ, ಅದಕ್ಕೆ ಇದೆಲ್ಲ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ. ಏನೇ, ನನಗೆ ವಯಸ್ಸಾಯಿತು ಅರಳು ಮರಳು ಅನ್ನೋ ಥರ ಮಾತಾಡ್ತೀಯಾ? ನಿಮ್ಮಮ್ಮ ಏನು ಇನ್ನೂ ಹರಿಯದ ಹುಡುಗಿ ನೋಡು. ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು, ವಯಸ್ಸಾಯಿತು, ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗಿರುತ್ತೆ ಅಂತ ನನಗೆ ಹೇಳಕ್ಕೆ ಬರಬೇಡ. ನನಗೆ ವಯಸ್ಸಾಯಿತು ಅಂತ ಹೇಳಕ್ಕೆ ಬಂದಿದ್ದಾಳೆ. ನಿನಗೆ ಗೊತ್ತೇನೆ, ನಮ್ಮ ಕೇರಿಲಿ ಎಲ್ಲ ಹೆಂಗಸರು ನನ್ನನ್ನು ನೋಡಿ ಹೊಟ್ಟೆ ಹುರ್ಕೋತಾರೆ, ವಯಸ್ಸೇ ಗೊತ್ತಾಗಲ್ಲ ಅಂತ. ಈ ಮನೆಯಲ್ಲಿ ಅತ್ತೆ ಸೊಸೆಯ ಈ ಜಗಳ 1-2 ದಿನದ ಕಥೆ ಆಗಿರಲ್ಲ, ಇದು ಪ್ರತಿ ದಿನದ ಕಥೆ ಆಗಿರುತ್ತೆ. ಇಬ್ರು ಅವ್ರ ಇಷ್ಟದಂತೆ ಬೇರೆ ಬೇರೆ ಅಡುಗೆ ಮಾಡ್ಕೊಳ್ತಾ ಇದ್ರು ಕೂಡ ಅವರ ಜಗಳ ಮಾತ್ರ ನಿಲ್ತಾ ಇರಲ್ಲ. ಆದ್ರೆ ಇದೆಲ್ಲದರ ನಡುವೆ ಒಂದು ವಿಚಿತ್ರವಾದ ವಿಷಯ ಇರುತ್ತೆ. ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಶಾರದಾ ಯಾರಿಗೂ ಗೊತ್ತಾಗದ ಹಾಗೆ ಮಧು ಕಿಚನ್ಗೆ ಬರ್ತಾಳೆ. ಈ ಮಧು ಇವತ್ತು ಸಾಯಂಕಾಲ ಒಳ್ಳೆ ಪನೀರ್ ಪಿಜ್ಜಾ ಮಾಡ್ತಾ ಇದ್ದು. ಮನೆಯೆಲ್ಲ ಘಮ 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 ಅಂತ ಇತ್ತು. ಎರಡೇನೋ ಮಾಡ್ದಂಗಿತ್ತು. ಅದ್ರಲ್ಲಿ ಒಂದು ತಿಂದು ಇನ್ನೊಂದನ್ನ ಎತ್ತಿಟ್ಟಿರೋಣ, ನಾಳೆ ತಿನ್ನೋಣ ಅಂತ ಅವಳು ಮಾತಾಡ್ಕೊಳ್ತಾ ಇರೋದು ನನಗೆ ಕೇಳಿಸ್ತು. ಎಲ್ಲಿಟ್ಟಿರ್ಬೋದು ಆ ಇನ್ನೊಂದು ಪಿಜ್ಜಾ? ಇನ್ನೆಲ್ಲಿಟ್ಟಿರ್ತಾಳೆ? ಫ್ರಿಜ್ಜಲ್ಲಿ ಇಟ್ಟಿರ್ತಾಳೆ. ಅದನ್ನು ತಗೊಂಡು ಓವನಲ್ಲಿ ಬಿಸಿ ಮಾಡ್ಕೊಂಡು ಬರ್ತೀನಿ. ಆಹಾ, ಘಮ 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 ಅಂತಿದೆ. ಹೀಗೆ ಶಾರದಾ ಯಾರಿಗೂ ಗೊತ್ತಾಗ್ದಾಗೆ ಮಧು ಮಾಡಿಟ್ಟಿರೋ ಪಿಜ್ಜಾ ತಿನ್ನಕ್ಕೆ ಶುರು ಮಾಡ್ತಾಳೆ. ವಾಹ್, ಆಹಾ, ಏನು ರುಚಿ ಇದೆ! ಹಾಳದವಳು ಈ ಮಧು ನಮ್ಮ ದೇಸಿ ಅಡುಗೆನ ಎಷ್ಟು ಖರಾಬಾಗಿ ಮಾಡ್ತಾಳೋ, ಅದೇ ಈ ಫಾಸ್ಟ್ ಫುಡ್ ಅಂತಾರಲ್ಲ, ಇವನ್ನೆಲ್ಲ ಮಾತ್ರ ಭಾರಿ ಚೆನ್ನಾಗೇ ಮಾಡ್ತಾಳೆ. ಏನು ಚೆನ್ನಾಗಿದೆ, ಏನು ರುಚಿ ಇದೆ ಈ ಪಿಜ್ಜಾ. ಅತ್ತೆ ಕತೆ ಹಾಗಾದ್ರೆ ಈ ಕಡೆ ಸೊಸೆ ಕಥೆ ನೋಡಿ. ಮಧು ಕೂಡ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗ್ದ ಹಾಗೆ ಅತ್ತೆ ಕಿಚನ್ಗೆ ಬಂದು ಅತ್ತೆ ಮಾಡಿರೋ ಅಡುಗೆನ ಊಟ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಲ್ಲ, ನನಗೆ ಈ ಥರ ತುಂಬ ಮಸಾಲೆ, ಅತಿ ಎಣ್ಣೆ, ಅತಿ ತುಪ್ಪ ಹಾಕಿ ಮಾಡಿರೋ ಅಡುಗೆ ಇಷ್ಟ ಆಗಲ್ಲ. ಆದರೆ ಏನು ಮಾಡೋದು, ನಮ್ಮ ಅತ್ತೆ ಮಾಡಿರೋ ಈ ಅಡುಗೆನ ನೋಡ್ತಿದ್ರೆ ನನಗೆ ತಿಂದೇ ಇರೋಕ್ಕಾಗ್ತಿಲ್ಲ. ಯಾಕಂದರೆ ಅದು ಅಷ್ಟೊಂದು ಟೇಸ್ಟಿ ಆಗಿದೆ, ಯಾರು ಅದನ್ನು ತಿನ್ನಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ವಾ ಅತ್ತೆ, ಏನು ಸಖತ್ತಾಗಿ ಅಡುಗೆ ಮಾಡಿದ್ದೀರಾ. ಪಲಾವ್ ಅಂತೂ ಅಷ್ಟು ರುಚಿಯಾಗಿದೆ. ಪಲಾವ್ ಜೊತೆಗೆ ಈ ಮೊಸರು ಬಜ್ಜಿ, ಅದ್ರ ಜೊತೆಗೆ ಈ ಕೀರು, ಆಹಾ, ಹೊಟ್ಟೆ ಫುಲ್ ಆಯಿತು. ಅದೇ ತಿನ್ನೋ ಮನ್ಸಂತೂ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ತಿನ್ನಬೇಕು ಅಂತಾನೆ ಅನ್ನಿಸ್ತಿದೆ. ಹೀಗೆ ಅತ್ತೆ ಸೊಸೆ ಇಬ್ರು ಪ್ರತಿದಿನ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗ್ದ ಹಾಗೆ ಕದ್ದು ಮುಚ್ಚಿ ಬಂದು ಒಬ್ರು ಮಾಡಿರೋ ಅಡುಗೆನ ಇನ್ನೊಬ್ರು ತಿಂತಾ ಇರ್ತಾರೆ. ಇಬ್ರು ಬೆಳಿಗ್ಗೆ ಬಂದು ನೋಡಿದಾಗ ತಾವು ರಾತ್ರಿ ಎತ್ತಿಟ್ಟಿರೋ ಅಡುಗೆ ಎಲ್ಲ ಖಾಲಿಯಾಗಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಇದೇನಿದು, ರಾತ್ರಿ ಇಷ್ಟೊಂದೆಲ್ಲ ಅಡುಗೆ ಹಾಗೆ ಉಳಿದಿತ್ತು, ಎಲ್ಲ ನಾನು ನೀಟಾಗಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ. ಈಗ ನೋಡಿದ್ರೆ ಎಲ್ಲ ಖಾಲಿಯಾಗಿ ಹೋಗಿದೆ. ದಿನ ಬೆಳಗ್ಗೆ ಇದೇ ಥರನೇ ರಾತ್ರಿ ಇಟ್ಟಿರೋ ಅಡುಗೆ ಏನೂ ಉಳಿದಿರಲ್ಲ. ಹಾಗಾದ್ರೆ ಈ ಅಡುಗೆ ಎಲ್ಲ ಹೇಗೆ ಮಾಯ ಆಗ್ತಿದೆ? ನನ್ನ ಪಿಜ್ಜಾ ಯಾರು ತಿಂದ್ರು? ಅತ್ತೆ ಏನಾದರೂ ತಿಂದಿರ್ಬೋದಾ? ಅತ್ತೆ ಅತ್ತೆ ಅತ್ತೆ, ನಿನ್ನೆ ನಾನು ಪಿಜ್ಜಾ ಮಾಡಿಟ್ಟಿದ್ದೆ, ಈಗ ನೋಡ್ರೆ ಒಂದು ಪೀಸು ಇಲ್ಲ, ನಮಗೆ ಖಾಲಿಯಾಗಿದೆ. ನೀವೇನಾದರೂ ತಿಂದ್ರಾ? ನಾನು ನಿನ್ನನ್ನು ಕೇಳಬೇಕು ಅನ್ಕೊಂಡಿದ್ರೆ ನೀನು ನನ್ನನ್ನೇ ಕೇಳ್ತಾ ಇದೆಯಾ? ನಾನು ಯಾಕೆ ನಿನ್ನ ಹಾಳು ಪಿಜ್ಜಾ ತಿನ್ಲಿ? ನಾನೇನು ತಿಂದಿಲ್ಲ. ಅದು ಸರಿ, ನಾನು ರಾತ್ರಿ ಮಾಡಿಟ್ಟಿದ್ದ ಅಡುಗೆ ಎಲ್ಲ ಎಲ್ಲಿ ಹೋಯ್ತು, ಹೇಗೆ ಖಾಲಿ ಆಯಿತು? ಇದು ಬರೀ ಇವತ್ತು ಒಂದು ದಿನದ ಕಥೆ ಅಲ್ಲ, ಪ್ರತಿದಿನ ಇದಾಗ್ತಿದೆ. ರಾತ್ರಿ ನಾನು ಅಡುಗೆ ಎಲ್ಲ ಎತ್ತಿಟ್ಟಿರ್ತೀನಿ, ಬೆಳಗ್ಗೆ ಬಂದು ನೋಡಿದ್ರೆ ಎಲ್ಲ ಖಾಲಿ. ನನಗೇನು ಗೊತ್ತತ್ತೆ, ಅದನ್ನು ನಾನೇನು ತಿಂತೀನಾ? ನಾನು ತಿನ್ನಲ್ಲ ಅಂತ ನಿಮಗೆ ಗೊತ್ತು ತಾನೆ? ಗೊತ್ತಿದ್ದು ನನ್ನನ್ನು ಕೇಳ್ತಿದ್ದೀರಲ್ಲ. ನಮ್ಮ ಎಣ್ಣೆ ತುಪ್ಪ ಎಲ್ಲ ಹೊಯ್ದು ಮಾಡಿರೋ ಆ ಅಡುಗೆನ ನಾನು ತಿನ್ನಲ್ಲಪ್ಪ. ನೀವೇ ನಾನು ಮಾಡಿಟ್ಟಿರೋ ಪಿಜ್ಜಾ ತಿಂದಿರಬೇಕು. ನಿನ್ನ ಪಿಜ್ಜಾ ತಿನ್ನೋ ಅಷ್ಟು ದುರ್ಗತಿ ನನಗಂತೂ ಬಂದಿಲ್ಲಮ್ಮ. ಬಂದ್ಬಿಟ್ಲು ದೊಡ್ಡದಾಗಿ ನನ್ನನ್ನು ಕೇಳಕ್ಕೆ, ಇವಳು ಆ ಪಿಜ್ಜಾನ ನಾನು ತಿಂತೀನಂತೆ. ನನ್ಗನ್ಸೋ ಹಾಗೆ ದಿನ ರಾತ್ರಿ ಎತ್ತಿಟ್ಟಿರೋ ಅಡುಗೆನ ವಿಜಯೇ ತಿಂತಾ ಇರಬೇಕು. ಪಾಪ ನನ್ನ ಮಗ ನಮ್ಮಿಬ್ಬರ ರಗಳೆಯಲ್ಲಿ ಮನೇಲಿ ಮಾಡಿರೋ ಅಡುಗೆ ಊಟನೇ ಮಾಡ್ತಾ ಇಲ್ಲ. ಹಸಿವು ತಡೆಯೋಕ್ಕಾಗದೆ ನಮಗೆ ಗೊತ್ತಾಗಬಾರ್ದು ಅಂತ ರಾತ್ರಿ ಬಂದು ನಾವು ಎತ್ತಿಟ್ಟಿರೋ ಅಡುಗೆನ ಊಟ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಪಾಪ ನನ್ನ ಮಗ, ಅವ್ನು ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತದೆ. ವಿಜಯ್ಗೆ ರಾತ್ರಿ ಹಸಿವಾಗಿತ್ತು ಅನ್ಸುತ್ತೆ, ಅದಕ್ಕೆ ನನ್ನ ಕಿಚನಿಗೆ ಬಂದು ಫ್ರಿಜ್ಜಲ್ಲಿ ಇಟ್ಟಿರೋ ಪಿಜ್ಜಾನ ಬಿಸಿ ಮಾಡ್ಕೊಂಡು ತಿಂದಿದ್ದಾರೆ ಅನ್ಸುತ್ತೆ. ಆದರೂ ಈ ಥರ ಕದ್ದು ಮುಚ್ಚಿ ತಿನ್ನೋದ್ರಿಗಿಂತ ನೇರವಾಗಿ ಬಂದು ಕೇಳಿ ತಗೊಂಡು ತಿನ್ಬೋದಿತ್ತಲ್ವಾ? ಬಂದು ನನ್ನ ಹತ್ರ ಕೇಳಿ ತಿನ್ಬಿಟ್ರೆ ಇವ್ರ ಕಿರೀಟ ಬಿದ್ದೋಗ್ಬಿಡತ್ತಲ್ಲ. ಅಹಂಕಾರ ಅಂತೂ ಭರ್ಪೂರಿದೆ ಅಮ್ಮ ಮಗಂಗೆ. ನನ್ನ ಗಂಡನ ಮಧ್ಯೆ ಆಗ್ತಿರೋ ಈ ಮನಸ್ತಾಪಕ್ಕೆಲ್ಲ ಕಾರಣ ಈ ನಮ್ಮ ಅತ್ತೆ, ಆ ಮುದುಕಿನೇ.
ಇದು ಈಗ ಪ್ರತಿದಿನದ ಕಥೆ ಆಗಿರುತ್ತೆ. ದಿನ ರಾತ್ರಿ ಅತ್ತೆ ಬಂದು ಸೊಸೆ ಅಡುಗೆ ತಿನ್ನೋದು, ಸೊಸೆ ಬಂದು ಅತ್ತೆ ಅಡುಗೆ ತಿನ್ನೋದು, ಬೆಳಗ್ಗೆ ಎಲ್ಲ ಖಾಲಿ ಆಗಿರೋದನ್ನ ನೋಡಿ ಇಬ್ರು ವಿಜಯ್ ತಿಂದಿದ್ದಾನೆ ಅಂತ ಅಂದ್ಕೊಳ್ಳೋದು. ಆದ್ರೆ ಇಲ್ಲಿ ಸತ್ಯನೇ ಬೇರೆ ಇರುತ್ತೆ. ಪಾಪ ವಿಜಯ್ ನೋಡಿದ್ರೆ ಪ್ರತಿದಿನ ಹೊರಗಡೆಯಿಂದ ಫುಡ್ನ ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತಾ ಇರ್ತಾನೆ. ಒಂದಿನ ಡೆಲಿವರಿ ಬಾಯ್ ಇದ್ದನು ವಿಜಯ್ ಹತ್ರ ಹೀಗೆ ಹೇಳ್ತಾನೆ, ಸರ್ ನೀವೇನೂ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮನ್ನು ಒಂದು ಮಾತು ಕೇಳಿ. ಅಲ್ಲ ಸರ್, ನಾನು ತುಂಬ ದಿನದಿಂದ ನೋಡ್ತಾನೆ ಇದ್ದೀನಿ, ನೀವು ದಿನ ಹೊರಗಡೆಯಿಂದನೇ ಊಟ ತಿಂಡಿ ಎಲ್ಲ ತರಿಸ್ಕೊಳ್ತಾ ಇದ್ದೀರಾ. ಆದರೆ ನಾನು ಗಮನಿಸಿದ ಹಾಗೆ ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ನಿಮ್ಮ ತಾಯಿ ಇಬ್ಬರೂ ಇದ್ದಾರೆ. ಇಬ್ಬರೂ ಇದ್ದು ನೀವು ಯಾಕೆ ದಿನ ಹೊರಗಡೆಯಿಂದ ಫುಡ್ ತರಿಸ್ಕೊಳ್ತಾ ಇದ್ದೀರಾ? ಏನು ಹೇಳಪ್ಪ, ಇಬ್ಬರೂ ಇದ್ದು ನಾನು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋ ಪರಿಸ್ಥಿತಿ ಆಗಿದೆ. ನಮ್ಮಮ್ಮ ನನ್ನ ಹೆಂಡತಿ ಇಬ್ಬರು ಬೇರೆ ಬೇರೆ ಅಡುಗೆ ಮಾಡ್ತಾರೆ. ನಮ್ಮಮ್ಮ ಮಾಡಿದ ಅಡುಗೆ ತಿಂದರೆ ಇವಳಿಗೆ ಕೋಪ ಬರುತ್ತೆ, ನನ್ನ ಹೆಂಡತಿ ಮಾಡಿದ ಅಡುಗೆ ತಿಂದರೆ ನಮ್ಮ ಅಮ್ಮನಿಗೆ ಕೋಪ ಬರುತ್ತೆ. ಇಬ್ಬರು ಮಧ್ಯೆ ಜಗಳ ಆಗುತ್ತೆ. ಈ ಜಗಳನೇ ಬೇಡ, ಸ್ವಲ್ಪನಾದರೂ ಶಾಂತಿ ನೆಮ್ಮದಿ ಮನೇಲಿ ಇರಲಿ ಅಂತ ನಾನು ಮನೇಲಿ ಊಟ ತಿಂಡಿ ಮಾಡೋಕ್ಕೆ ಹೋಗ್ತಿಲ್ಲ, ದಿನ ಹೊರಗಡೆಯಿಂದನೇ ತರಿಸ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ನನ್ನ ಹೆಂಡತಿ ಇಬ್ಬರು ಸೇರಿಕೊಂಡು ಒಂದೇ ಮನೇಲಿ ಎರಡೆರಡು ಅಡುಗೆ ಮನೆ ಮಾಡಿದ್ದಾರೆ. ಎರಡೆರಡು ಅಡುಗೆ ಮನೆ ಖರ್ಚು, ನನ್ನ ಊಟ ತಿಂಡಿ ಹೊರಗಡೆಯಿಂದ ತರಿಸೋದು, ಇದೆಲ್ಲದರಿಂದ ನನ್ನ ಹತ್ರ ಅಂತೂ ದುಡ್ಡು ಅನ್ನೋದೇ ಉಳಿತಾ ಇಲ್ಲ, ನೀರು ಥರ ಖರ್ಚಾಗ್ತಾ ಇದೆ. ಇಬ್ಬರಿಗೂ ಅವ್ರವ್ರ ಕಿಚನಿಗೆ ಏನೇನು ಬೇಕು ಎಲ್ಲ ತಂದು ಕೊಡ್ಬೇಕು ನಾನು. ಆದರೆ ಅಲ್ಲಿ ಮಾಡೋ ಅಡುಗೆ ತಿನ್ನೋ ಯೋಗ ಮಾತ್ರ ನನಗಿಲ್ಲ. ತುಂಬ ಬೇಜಾರಾಯಿತು ಸರ್ ನೀವು ಹೇಳಿದ್ದನ್ನೆಲ್ಲ ಕೇಳಿ. ಸರ್ ನೀವು ಯಾಕೆ ಒಂದು ಕೆಲಸ ಮಾಡಬಾರ್ದು ಅಂದರೆ, ನೀವು ಯಾಕೆ ನಿಮ್ಮದೇ ಆಗಿರೋ ಇನ್ನೊಂದು ಕಿಚನ್ ಮಾಡ್ಕೋಬಾರ್ದು? ಅಲ್ಲಿ ನಿಮಗೇನು ಬೇಕೋ ಅದನ್ನು ನೀವು ಮಾಡಿಕೊಂಡು ಊಟ ಮಾಡ್ಬೋದಲ್ವಾ? ಆಹಾ, ಏನು ಐಡಿಯಾ ಕೊಟ್ಟಿಯಪ್ಪ. 3ನೇ ಅಡುಗೆ ಮನೆ ಮಾಡಬೇಕಂತೆ, 3ನೇ ಅಡುಗೆ ಮನೆ. ಇದೊಂದು ಮಾಡೋದು ಬಾಕಿ ಇದೆ. ಇಡೀ ಮನೆನೇ ಎಲ್ಲ ರೂಮ್ನೂ ಅಡುಗೆ ಮನೆ ಮಾಡಿಬಿಡ್ತೀನಿ. ಆಮೇಲೆ ನೀನು ಫುಡ್ ತಂದು ಕೊಡಕ್ಕೆ ಬರಬೇಡ, ಇಲ್ಲಿಂದ ಫುಡ್ ಒಯ್ಯಕ್ಕೆ ಬಾ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಕಾರಣದಿಂದ ವಿಜಯ್ ಕೆಲಸ ಹೋಗ್ಬಿಡತ್ತೆ. ಅವನೀಗ ಮನೇಲೇ ಇರ್ತಾನೆ. ಎಷ್ಟು ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಹೇಗಪ್ಪ ಎಲ್ಲ ನಿಭಾಯಿಸೋದು? ಮನೇಲಿ ನೋಡಿದ್ರೆ ಎರಡೆರಡು ಅಡುಗೆ ಮನೆ, ಅದ್ರ ಜೊತೆ ನನ್ನ ಖರ್ಚು. ಯೋಚನೆ ಮಾಡಬೇಡ ಮಗನೇ, ಎಲ್ಲ ಸರಿ ಹೋಗುತ್ತೆ. ನಿನಗೆ ಕೆಲಸ ಸಿಕ್ಕೇ ಸಿಗತ್ತೆ, ಚಿಂತೆ ಮಾಡಬೇಡ. ಏನೋಮ್ಮ, ನನಗಂತೂ ಭಾಳ ಯೋಚನೆ ಆಗ್ತಿದೆ. ಒಂದಿನ ರಾತ್ರಿ ವಿಜಯ್ ನೀರು ಕುಡಿಯೋಕೆ ಅಂತ ಎದ್ದು ಬರ್ತಾನೆ. ಆಗ ಅವನು ಮಧು ಅತ್ತೆ ಅಡುಗೆ ಮನೇಲಿ ಕುತ್ಕೊಂಡು ಅವಳು ಮಾಡಿರೋ ಅಡುಗೆ ತಿಂತಾ ಇರೋದು, ಹಾಗೆ ಅತ್ತೆ ಸೊಸೆ ಅಡುಗೆ ಮನೇಲಿ ಕುತ್ಕೊಂಡು ಸೊಸೆ ಮಾಡಿರೋ ಅಡುಗೆ ತಿಂತಾ ಇರೋದನ್ನ ನೋಡ್ತಾನೆ. ತಕ್ಷಣ ಅವನು ಲೈಟ್ಸ್ ಆನ್ ಮಾಡ್ತಾನೆ. ಇದರಿಂದ ಇಬ್ರು ಶಾಕ್ ಆಗ್ಬಿಡ್ತಾರೆ. ವಾ 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 ವಾ, ನಿಜವಾಗ್ಲೂ ಮೆಚ್ಚಬೇಕು ನಿಮ್ಮನ್ನ. ಏನು ನಾಟಕ ಆಡ್ತೀರಾ ಇಬ್ರು? ಹಗಲು ಒಬ್ರು ಮಾಡಿದ ಅಡುಗೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಅದೇ ರಾತ್ರಿ ಇಷ್ಟ ಆಗಲ್ಲ ಅಂದಿರೋ ಅದೇ ಅಡುಗೆನ ಕದ್ದು ತಿನ್ನೋದು, ಅದು ಅಷ್ಟು ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತೀರಾ ಅಲ್ವಾ ಮಧು? ಅಲ್ವೇನಮ್ಮ? ಅಮ್ಮ, ನಿನಗೆ ಮಧು ಮಾಡೋ ದೇಸಿ ಅಡುಗೆ ರುಚಿ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಅವಳು ಇಷ್ಟಪಟ್ಟು ಮಾಡೋ ಫಾಸ್ಟ್ ಫುಡ್ ಚೆನ್ನಾಗೇ ಮಾಡ್ತಿದ್ಲು, ಅದು ನಿನಗಿಷ್ಟ ಆಗ್ತಿರ್ಲಿಲ್ಲ. ಆದರೆ ಈಗ ಅವಳು ಮಾಡೋ ಅದೇ ಪಿಜ್ಜಾ ಬರ್ಗರ್ನ ಕದ್ದು ಎಂಜಾಯ್ ಮಾಡ್ಕೊಂಡು ರಾತ್ರಿ ತಿಂತೀಯಲ್ಲ, ಇದು ಹೇಗೆ ಮತ್ತೆ? ಇನ್ನು ಮಧು, ನೀನು ಅಮ್ಮ ಮಾಡೋ ಅಡುಗೆ ಎಷ್ಟೇ ಚೆನ್ನಾಗಿದ್ರು ನೀನು ಅದೆಷ್ಟು ಕಮೆಂಟ್ ಮಾಡ್ತಿದ್ದೆ, ಅನ್ಹೆಲ್ದಿ, ಆಯಿಲಿ, ಮಸಾಲ ಜಾಸ್ತಿ ಏನೆಲ್ಲ ಹೇಳ್ತಿದ್ದೆ. ನೀನು ತಿಂದೇ ಇರೋದಷ್ಟೇ ಅಲ್ಲದೆ ನನಗೂ ತಿನ್ನಕ್ಕೆ ಬಿಡ್ತಿರ್ಲಿಲ್ಲ. ಮತ್ತು ಈಗ ನೀನು ಯಾಕೆ ಅದೇ ಅಡುಗೆನ ಕದ್ದು ಮುಚ್ಚಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದೆಯಾ? ಸಾರಿ ರೀ, ಆದರೆ ನಿಜ ಹೇಳ್ಬೇಕಂದ್ರೆ ನನಗೆ ಅತ್ತೆ ಮಾಡೋ ಅಡುಗೆ ಇಷ್ಟನೇ. ನನಗೂ ಅಷ್ಟೇ ಕಣು. ಇವಳು ಮಾಡೋ ಪಿಜ್ಜಾ ಬರ್ಗರು ಇವೆಲ್ಲ ಇಷ್ಟನೇ. ಹೀಗಿದ್ಮೇಲೆ ಮೇಲಿಂದ ಯಾಕೆ ಇಷ್ಟನೇ ಇಲ್ಲ ಅನ್ನೋ ಥರ ನಾಟಕ ಆಡ್ತಿದ್ರಿ? ಅದ್ರ ಮೇಲೆ ನಿಮ್ದು ಎರಡೆರಡು ಅಡುಗೆ ಮನೆ ಬೇರೆ. ಇದೆಲ್ಲದರಿಂದ ಸಿಕ್ಕೊಂಡು ಒದ್ದಾಡಿದ್ದು ನಾನು. ನೀವೇನೋ ಹಗಲು ನೀವುಗಳು ಮಾಡಿರೋ ಅಡುಗೆ ತಿನ್ಕೊಂಡು ರಾತ್ರಿ ಒಬ್ರದೊಬ್ರು ಅಡುಗೆ ಕದ್ದು ತಿನ್ಕೊಂಡು ಆರಾಮಾಗಿದ್ರಿ. ನಿಮ್ಮಿಬ್ರು ಮಧ್ಯೆ ಸಿಕ್ಕೊಂಡು ಒದ್ದಾಡಿದ್ದು ನಾನು. ಮನೆ ಊಟ ತಿಂಡಿ ಇಲ್ಲ, ಮನೇಲಿ ಎರಡೆರಡು ಅಡುಗೆ ಮನೆ ಇದ್ರು ನನಗೆ ಮನೇಲಿ ಊಟ ಮಾಡೋ ಭಾಗ್ಯ ಇಲ್ಲ. 3 ಹೊತ್ತು ಹೊರಗಡೆಯಿಂದ ತರಿಸ್ಕೊಂಡು ತಿಂತಾ ಇದ್ದೆ. ನನ್ನ ಹೊರಗಡೆ ಊಟ ತಿಂಡಿ ಖರ್ಚು, ನಿಮ್ಮಿಬ್ರು 2 ಅಡುಗೆ ಮನೆ ಖರ್ಚು, ದುಡ್ಡಂತೂ ನೀರ್ನಂಗೆ ಖರ್ಚಾಗ್ತಿತ್ತು. ನಿಮ್ಮಿಬ್ರು ಭಾವನೆ ಹೇಗಿತ್ತಂದ್ರೆ, ಅತ್ತೆಗೆ ಸೊಸೆ ಮಾಡಿರೋ ಅಡುಗೆ ಚೆನ್ನಾಗಿದೆ ಅಂತ ಹೇಳಿ ತಿಂದ್ಬಿಟ್ರೆ ಎಲ್ಲಿ ತನ್ನ ಕಿರೀಟ ಕಳ್ಸೋಗ್ಬಿಡುತ್ತೋ ಅಂತ ಅತ್ತೆಗೆ, ಸೊಸೆಗೆ ಅತ್ತೆ ಮಾಡಿರೋ ಅಡುಗೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂದ್ಬಿಟ್ರೆ ಎಲ್ಲಿ ತನ್ನ ಕಿರೀಟ ಕಳ್ಸೋಗ್ಬಿಡುತ್ತೋ ಅಂತ ಸೊಸೆಗೆ. ಈ ಥರ ಯೋಚನೆ ಇತ್ತೇ ಹೊರತು ನನ್ನ ಬಗ್ಗೆ ನಿಮ್ಮಿಬ್ರಿಗೂ ಸ್ವಲ್ಪನೂ ಕಾಳಜಿ ಇರಲಿಲ್ಲ. ಹೌದು ಕಣ, ನೀನು ಹೇಳಿದ್ದು ನಿಜಾನೇ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಹೌದು ರೀ, ನಮ್ಮಿಬ್ಬರಿಂದ ನಿಜವಾಗ್ಲೂ ತೊಂದರೆ ಅನುಭವಿಸಿದ್ದು ನೀವು. ಮಧು, ಇನ್ಮೇಲಿಂದ ಇಬ್ರು ಒಂದೇ ಅಡುಗೆ ಮನೇಲಿ ಒಟ್ಟಿಗೆ ಅಡುಗೆ ಮಾಡೋಣಮ್ಮ. ಸರಿ ಅತ್ತೆ, ಐ ಆಮ್ ರಿಯಲಿ ಸಾರಿ ಅತ್ತೆ. ಲವ್ ಯು ಟೂ ಕಣೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.